ಇಲ್ಲೇ ಅದು ಆದಷ್ಟು ಶೀಘ್ರ ಆಗಲಿ ಆಗೋದ್ರ ಜೊತೆಗೆ ಇನ್ನಷ್ಟು ಇವ್ರೇನು ಹೇಳ್ತಾ ಇದ್ದಾರೆ ಅನಾಮಿಕ ಮತ್ತು ಇನ್ನೂ ಕೆಲವು ಸಾಕ್ಷಿದಾರರು ಬಂದಿದ್ದಾರೆ ಅವ್ರು ಹೇಳಿದ್ದನ್ನು ಸಹಿತ ತನಿಖೆ ಆಗಬೇಕು ಅನ್ನುವಂಥದ್ದು ಒತ್ತಡ ಆಗಬೇಕಾಗಿದೆ ಇವತ್ತು. ಆಗಲಿಕ್ಕೆ ಆಗಲಿ ನೇಮಿಸಿದಾರ ನಮ್ಮ SIT ಅವರನ್ನು. ಅವ್ರು SIT ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅಥವಾ ಅವ್ರೇನು ದೂರನ್ನು ಕೊಡ್ತಾ ಇದ್ದಾರೆ ಅದನ್ನು ಹೋಗಿ ಹುಡುಗಿ ಅದೇನದ ಅದು ತನಿಖೆ ಮಾಡಲಿ. ಯಾಕೆ ಅವರೊಬ್ಬನ ಅನಾಮಿಕ ಅಂತ ಆಯಿತು ಇವತ್ತು ಮಾಡಿದಿರಿ. ಅವರು ಅನಾಮಿಕರು ಒಂದು ಒಳ್ಳೆಯ ನ್ಯಾಷನಲ್ ಮಟ್ಟದ ಒಂದು ಮೀಡಿಯಾಗೆ ತನ್ನ ಇಂಟರ್ವ್ಯೂ ಕೊಟ್ಟಿದ್ದು ನಾವು ಗಮನಿಸಿದಾಗ NDTV ಆಗಿರ್ಬೋದು, ಇಂಡಿಯಾ ಟುಡೇ ಆಗಿರ್ಬೋದು ಅಂತ ಕೊಟ್ಟಿದ್ದರಲ್ಲೇ ಅವರು ನಿಶ್ಚಿತವಾಗಿ ಇವರು ಆಗಿದ್ದಾವಪ್ಪ ನಾನು ಮಾಡಿದ್ದೀನಿ ಅನ್ನೋಂಥ ಮಾತ್ರ ಒಪ್ಕೊಳ್ಳೋದ್ರಿಂದಾಗೆ ಇವತ್ತು ಒಂದು ದೊಡ್ಡ ರಾಷ್ಟ್ರಮಟ್ಟದ ಸುದ್ದಿ ಆಗಿಬಿಟ್ಟದೆ ಇವತ್ತು. ಇದರಿಂದಾಗೆ ಕೆಲವೊಂದಿಷ್ಟು ಜನ ಅದರಲ್ಲೂ BJP ಜನ ಮತ್ತು ಅದರಲ್ಲೂ ವಿಶ್ವನಾಥ್ ಶಾಸಕ ಈಗಾಗಲೇ ಬೆಂಗಳೂರಿಂದ ನಮ್ಮ ಬೆಳ್ತಂಗಡಿವರೆಗೆ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಮಾಡ್ಕೊಂಡು ನೇತೃತ್ವ ವಹಿಸಿ ಅಲ್ಲಿ ನಡೆದಿಲ್ಲ, ಇದು ಅನ್ಯಾಯ ಮಾಡ್ತಾಯಿದ್ದಾರೆ, ಅಪಮಾನ ಮಾಡ್ತಾಯಿದ್ದಾರೆ, ಹೆಸರು ಕೆಡಿಸ್ತಾ ಇದ್ದಾರೆ ಅಂತೇಳಿ ಅವರೊಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಮೂಮೆಂಟು ಎಷ್ಟರ ಮಟ್ಟಿಗೆ ಇಲ್ಲಿ ಸಹಕಾರಿ ಆಗ್ತದೆ ಈ ತನಿಖೆಗೆ ಅಂತೇಳಿ. ಯಾಕಂದ್ರೆ ತನಿಖೆ ಮೇಲೆ ಪ್ರೆಷರ್ ಆಗಬಾರ್ದು ಯಾವುದಾದ್ರೂ, ಆದರೆ ನಡೀತಾ ಇದೆ ತನಿಖೆ. ಎರಡೂ ಕಡೆ ಪ್ರೆಷರ್ ಇಲ್ಲ ಅಂತಲ್ಲ, ಆದರೆ ಈ ಸಾಕ್ಷಿದಾರ ಹೇಳೋದು ಸುಳ್ಳು ಅಂಥೇಳಿ ಇನ್ನೂ ಸ್ಪಷ್ಟವಾಗಿ ಆಗ್ತಾಯಿಲ್ಲ. ಯಾಕಂದ್ರೆ ಈಗಾಗಲೇ ಕೆಲವು ಜನ ಮತ್ತೆ ಎದ್ದು ಬಂದಿದ್ದಾರೆ, ನಾವು ನೋಡಿದ್ದೀವಿ ಧೈರ್ಯ ಸಾಲಾರಕ್ಕೆ ಹಿಂದೆ ಉಳಿದಿದ್ದೀವಿ ಅಂತ. ಮತ್ತು ನೋಡಿ ಇಷ್ಟೆಲ್ಲ ನಡೆದು ಇಷ್ಟೆಲ್ಲ ಘಟನೆಗಳಾದರೂ ಆತ್ಮಹತ್ಯೆ ಆಗಿದನೋ ಏನಾಗಿದನೋ ನನ್ನ ಐಡೆಂಟಿಫೈ ಶರೀರಗಳು ಯಾರು ಗಂಡಸರು ಹೆಂಗಸರು ಅವು ಗೊತ್ತಾಗಬೇಕಾಗಿದೆ ಇಷ್ಟರೊಳಗೆ. ಅದು ಗೊತ್ತಾಗಿಲ್ಲ. ಯಾಕಂದರೆ 250 ಜನ ಅಲ್ಲೇ